ದಶಕ ಕಳೆದರೂ ಮುಗಿಯದ ಮಹೇಶವಾಡಿಗೆ ಬ್ರಿಡ್ಜ್. ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹಕ್ಕೆ ಸಿಗುತ್ತಾ ಫಲ? ಬರೋಬ್ಬರಿ 10 ವರ್ಷ ಕಳೆದರೂ ಆ ಸೇತುವೆ ಪೂರ್ಣವಾಗಿಲ್ಲ. ಆ ನೆಪ ಈ ನೆಪ ಹೇಳುತ್ತಲೇ ಕಾಲಹರಣವಾಗಿತ್ತು. ಇಲ್ಲಿನ ನಾಗರಿಕರು ಕೂಡ ಬೇಸತ್ತು ಉಪವಾಸ ಕುಳಿತಿದ್ರು. ರಬಕವಿ ಬನಹಟ್ಟಿ ಜನರ ಬಹುಬೇಡಿಕೆಯ ಮಹೇಶವಾಡಿಗೆ ಸೇತುವೆ 1 ದಶಕ ಕಳೆದರೂ ಪೂರ್ಣವಾಗಿಲ್ಲ. ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಸಂಪರ್ಕದ ಕೊಂಡಿ ಇದಾಗಿದೆ. ಆದರೆ ಸರ್ಕಾರ ಇತ್ತ ತಿರುಗಿ ಕೂಡ ನೋಡಿರಲಿಲ್ಲ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕಾರ್ಯಕ್ಕೆ ಈ ಭಾಗದ ಜನತೆ ಸಿದ್ಧವಾಗಿದ್ರು. ನೂರಾರು ಪ್ರತಿಭಟನಾಕಾರರು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ರು. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯನ್ನು ಕೂಡಿಸಿಕೊಡುವಂಥ ಒಂದು ಸಂಪರ್ಕ ಸೇತುವೆ. ನಮ್ಮ ಈ ಅವಳಿ ನಗರದ ಪಕ್ಕದಲ್ಲಿಯೇ 3 ಕಿಲೋಮೀಟರ್ದಾಗ ಒಂದು ಬೃಹತ್ ಸೇತುವೆ ಇದೆ. ಆ ಸೇತುವೆ ಮಾಡೋದರಿಂದ ಔದ್ಯೋಗಿಕವಾಗಿ, ವೈದ್ಯಕೀಯವಾಗಿ ಮತ್ತು ವ್ಯಾಪಾರಕ್ಕಾಗಿ, ಹೈನುಗಾರಿಕೆಗಾಗಿ, ರೈತರಿಗಾಗಿ ಎಲ್ಲ ಪೂರ್ಣ ಪ್ರಮಾಣವಾಗಿ ಸಕಲರಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ನಾವು ಚಿಕ್ಕನ್ನಿಂದ ನೋಡ್ತಿದ್ದೀವಿ, ಅಲ್ಲಿ ಸಣ್ಣ ಸೇತುವೆ ಇತ್ತು. ಅದು ಮುಳುಗಡೆ ಆದಮೇಲೆ ಸೇತುವೆ ಇರಲಿಲ್ಲ. ಅದಕ್ಕಾಗಿ ಆ ಸೇತುವೆ ನಿರ್ಮಾಣ ಮಾಡಬೇಕಂತಂದು ಹೇಳಿ ಮಾಡಿದ್ದೀವಿ. ಬಟ್ ಅದು ಅಪೂರ್ಣ ಆಗ್ತದೆ. ಆಮೆಗತಿಯಲ್ಲಿ ಕಾಮಗಾರಿ ನಡೀತದೆ. ಅದನ್ನು ಪ್ರತಿಭಟಿಸಿ ನಾವು ಹಲವು ಬಾರಿ ಮನವಿ ಮಾಡಿದ್ರೂ ಅದಕ್ಕೆ ಸ್ಪಂದನೆ ಇಲ್ಲದಕ್ಕಾಗಿ ಈ ಒಂದು ನಿರ್ಧಾರ ಕೈಗೊಳ್ಳುವಂಥ ಪರಿಸ್ಥಿತಿಯನ್ನು ಸರ್ಕಾರ ಒದಗಿಸಿತು ಅಂತ ಹೇಳೋಕೆ. ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಅವರು ಭೇಟಿ ನೀಡಿದ್ರು. ಹೋರಾಟಗಾರರ ಬೇಡಿಕೆಯನ್ನ ಆಲಿಸಿದ ಅವರು ಉಪವಾಸ ಸತ್ಯಾಗ್ರಹ ಕೈ ಬಿಡುವಂತೆ ಮನವಿ ಮಾಡಿಕೊಂಡ್ರು. ಮಹೇಶವಾಡಿಗೆ ಬ್ರಿಡ್ಜ್ ಆಗಲಿಕ್ಕೆ ಹಲವಾರು ಕಾರಣಗಳಿಂದ ಲೇಟ್ ಆಗಿದೆ. ಅದು ಲ್ಯಾಂಡ್ ಅಕ್ವಿಜೇಷನ್ನು, ಎತ್ತರ ಮಾಡೋದು ಹಾಗೂ ನೀರಿನಿಂದ ಕೆಲವು ಕಡೆ ಕಾಲುವೆ ಥರ ಒಡೆದು ಹೋಗ್ತಕ್ಕಂಥದ್ದಿತ್ತು. ಅಲ್ಲಿ ಕಮಾಂಡ್ಗಳು ಮಾಡಬೇಕಾಗಿತ್ತು. ಕೊರೋನಾ 9 ನೀರು ಕಡಿಮೆ ಆಗಲಾರ್ದ ಒಂದು ಕಾರಣ ಇದೆ. ಆದರೆ ಇಲ್ಲಿಯ ಜನ ಆ ಬೇಡಿಕೆ ಇಟ್ಟಂದು ಮುಂದಿಟ್ಟುಕೊಂಡು ಇವತ್ತು 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಅದು ನಮ್ಮನ್ನು ನೆನಪಿಸ್ತೇವೆ ಹಾಗೂ ನಮಗೂ ಹೌದಲ್ಲ ಇದು ಆಗಬೇಕಂತೇಳಿ ನಮಗೂ ಆಯಿತು. ಈ ಕಾರ್ಯಕ್ರಮಗಳನ್ನ ಆದಷ್ಟು ಬೇಗ ಮುಗಿಸ್ತಕ್ಕಂಥದ್ದು, ನಾವು ಸರ್ಕಾರದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನ ಜವಾಬ್ದಾರಿಯುತವಾಗಿ ಹೊತ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸಚಿವರ ಮಾತಿಗೆ ಹೋರಾಟಗಾರರು ಒಪ್ಪಿಕೊಂಡ್ರು. ಆದಷ್ಟು ಬೇಗ ಕಾಮಗಾರಿ ಮುಗಿಸಲು ಒತ್ತಾಯ ಮಾಡಿದ್ರು. ಸಚಿವರು ಎಳನೀರು ಕೊಡುವ ಮೂಲಕ ಸತ್ಯಾಗ್ರಹಕ್ಕೆ ಸದ್ಯಕ್ಕೆ ಬ್ರೇಕ್ ನೀಡಿದ್ದಾರೆ. ಈ ಭಾಗದ ಪ್ರಮುಖ ಜನಪ್ರತಿನಿಧಿಗಳಾದ ಶಾಸಕ ಸಿದ್ದು ಸವದಿ, ಪದ್ಮಜಿತ್ ನಾಡಗೌಡ್, ಸಿದ್ದು ಕೊಣ್ಣೂರು ಸೇರಿದಂತೆ ಪಕ್ಷ ಭೇದ ಮರೆತು ಅನೇಕರು ಹೋರಾಟಕ್ಕೆ ಸಾಥ್ ನೀಡಿದ್ರು. ಇನ್ನಾದ್ರೂ ಶೀಘ್ರ ಕಾಮಗಾರಿ ಮುಗಿಯುತ್ತಾ ಕಾದು ನೋಡಬೇಕಿದೆ. ರನ್ ಟಿವಿ ನ್ಯೂಸ್, ರಬಕವಿ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.